ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದೀರಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ ನಿರ್ಲಕ್ಷ್ಯದಿಂದ ಉಂಟಾಗುವಂಥ ಸಾವು. ಅಂದರೆ IPC ಸೆಕ್ಷನ್ 304A ಈಗ ಬದಲಾಗಿ ಬಂದಿರತಕ್ಕಂಥ ಕಾನೂನು BNS ಭಾರತೀಯ ನಾಗರಿಕ ಸಂಹಿತೆ ಸೆಕ್ಷನ್ 106ನಲ್ಲಿ ಈ ಒಂದು ನಿರ್ಲಕ್ಷ್ಯದ ಸಾವಿನ ಬಗ್ಗೆ ಹೇಳಲಾಗ್ತದೆ. ಕಾಸ್ ಬೈ ನೆಗ್ಲಿಜೆನ್ಸಿ ಆಫ್ ಡೆತ್ ಅಂತೇಳಿ ನಾವು ಹೇಳ್ತೀವಿ. ಇಂಡಿಯನ್ ಪೆನಲ್ ಕೋಡ್ ಭಾರತೀಯ ದಂಡ ಸಂಹಿತೆ 304A 2023-24ರಲ್ಲಿ ಬಂದಿರತಕ್ಕಂಥ ಹೊಸದಾಗಿ ಬಂದಿರತಕ್ಕಂಥ BNS ಕಾಯ್ದೆಯಲ್ಲಿ ಸೆಕ್ಷನ್ 106 ಆಗಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಸಹ ಗೊತ್ತಿರುವಂಥ ವಿಷಯ. ಅಂದರೆ IPC 304A ಇರ್ಬೋದು ಅಥವಾ BNSನ 106 ಸೆಕ್ಷನ್ಸ್ನ ಪ್ರಕಾರ ಒಬ್ಬ ಮನುಷ್ಯ ಅಥವಾ ವ್ಯಕ್ತಿ ತಾನು ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ತಾನು ಮಾಡುವಂಥ ಕೆಲಸ ಅಥವಾ ಕಾರ್ಯದ ನಿರ್ಲಕ್ಷ್ಯತೆಯಿಂದ ಬೇರೆಯವರ ಸಾವು ಉಂಟಾಗುವುದನ್ನು ನಾವು ನಿರ್ಲಕ್ಷ್ಯದ ಸಾವು ಅಂತೇಳಿ ನಾವು ಕರಿತಾ ಇದ್ದೀವಿ. ಸೊ ಈ ಒಂದು IPC 304 BNS 106 ಸೆಕ್ಷನ್ಸ್ ಇದರ ಬಗ್ಗೆ ವಿವರಣೆಯನ್ನು ವಿಶ್ಲೇಷಣೆಯನ್ನು ಕೊಡ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ವಿಶೇಷವಾಗಿ BNS 106 ಎಂಬತಕ್ಕಂಥದ್ದು ಕಾಸ್ ಬೈ ನೆಗ್ಲಿಜೆನ್ಸಿ ಆಫ್ ಡೆತ್ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಸೆಕ್ಷನ್ ಆಗಿ ಹೊಸದಾಗಿ ಬಂದಿದೆ. ಇದರ ಬಗ್ಗೆ ಸ್ಪಷ್ಟವಾದಂಥ ವಿವರಣೆಯನ್ನು ಹೇಳ್ತದೆ. ಸರಳವಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಸೆಕ್ಷನ್ನಿನ ಪ್ರಕಾರ ನಾವು ಯಾವುದೇ ಕೆಲಸ ಅಥವಾ ಕಾರ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಬೇರೆಯವರನ್ನ ಸಾಯಿಸಬೇಕು ಅಥವಾ ಬೇರೆಯವರನ್ನು ಕೊಲ್ಲಬೇಕು ಎಂಬತಕ್ಕಂಥ ಯಾವುದೇ ವಿಧವಾದಂಥ ಇಂಟೆನ್ಷನ್ ಉದ್ದೇಶ ಇರುವುದಿಲ್ಲ ಮತ್ತು ಪರಿಜ್ಞಾನವೂ ಸಹ ನಮಗೆ ಇರುವುದಿಲ್ಲ. ಅಚಾನಕ್ ಆಗಿ ನಾವು ಮಾಡುವಂಥ ಕೆಲಸ ಕಾರ್ಯದಿಂದ ಬೇರೆಯವರು ಸಾವಿಗೆ ಒಳಗಾಗುತ್ತಕ್ಕಂಥದ್ದು, ಬೇರೆಯವರ ಮರಣಕ್ಕೆ ಒಳಗಾಗುತ್ತಕ್ಕಂಥದ್ದು ನಮ್ಮ ಕೆಲಸ ಕಾರ್ಯದಿಂದ ಕೃತ್ಯದ ನಿರ್ಲಕ್ಷ್ಯತೆಯಿಂದ ಆಗುವಂಥ ಅನಾಹುತವನ್ನು ನಾವು ಸಹಜವಾಗಿ ಇದನ್ನು ನಿರ್ಲಕ್ಷ್ಯದ ಸಾವು ಅಂತೇಳಿ ಕರಿತೀವಿ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಇದಕ್ಕೆ ಕಲ್ಪಬಲ್ ಹೋಮಿಸೈಡ್ ಅಂತೇಳಿ ಹೇಳ್ತಾರೆ. ಈ ಕಲ್ಪಬಲ್ ಹೋಮಿಸೈಡನ್ನು ಇಟ್ ಕೆನಾಟ್ ಬಿ ಅಮೌಂಟ್ ಆಸ್ ಎನ್ ಎ ಮರ್ಡರ್. ಯಾವುದೇ ಒಂದು ನಾವು ಮಾಡುವಂಥ ಕೆಲಸ ಕೃತ್ಯದಿಂದ ಇನ್ನೊಬ್ಬರ ಮರಣ ಆಯಿತು, ಸಾವು ಉಂಟಾಯಿತು ಅಂತಂದ್ರೆ ಅದನ್ನು ಕೊಲೆ ಅಂತೇಳಿ ಪರಿಗಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗೆ ಕಲ್ಪಬಲ್ ಹೋಮಿಸೈಡ್ ಇರ್ಬೋದು ಅಥವಾ ನಿರ್ಲಕ್ಷ್ಯತನದಿಂದ ಉಂಟಾಗುವಂಥ ಸಾವು ಅಥವಾ ಮರಣದ ಕೃತ್ಯ ಆಗುತ್ತಕ್ಕಂಥದ್ದಕ್ಕೆ ಏನು ಕಾರಣಗಳು, ಏನು ಕಾಸಸ್ ಅಂತೇಳಿ ನಾವು ನೋಡ್ತಾ ಹೋದರೆ ಈ ಒಂದು ಕೆಲವು ಅತಿ ಪ್ರಮುಖವಾದಂಥ ಅಂಶಗಳನ್ನು ನಾವು ನೋಡಿದಾಗ ಈ ನಿರ್ಲಕ್ಷ್ಯದಿಂದ ಸಾವು ಉಂಟಾಗ್ತದೆ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ಈ BNS 106 ಸೆಕ್ಷನ್ನು ನಮ್ಮ ನಿರ್ಲಕ್ಷ್ಯತನದಿಂದ ಇತರರ ಸಾವು ಉಂಟಾಗಬೇಕಾದ್ರೆ ಅತಿ ಪ್ರಮುಖವಾದಂಥ ಕಾರಣ ಅಂತಂದರೆ ರ್ಯಾಷನ್ ನೆಗ್ಲಿಜೆನ್ಸ್ ಅಂತೇಳಿ ಹೇಳ್ತೀವಿ. ರ್ಯಾಷನ್ ನೆಗ್ಲಿಜೆನ್ಸ್ನಿಂದ ನಾವು ಕಾರ್ಯನಿರ್ವಹಿಸಿದಾಗ ಅದರಿಂದ ಉಂಟಾಗುವಂಥ ಪರಿಣಾಮದ ಮರಣ ಅಥವಾ ಸಾವೇನಿದೆ, ಈ ಒಂದು ದುಡುಕು ಮತ್ತು ನಿರ್ಲಕ್ಷ್ಯತೆ ಅತಿ ಪ್ರಮುಖವಾದಂಥ ಕಾರಣ ಆಗ್ತಾ ಇದೆ. ಉದಾಹರಣೆಗೆ ರ್ಯಾಷನ್ ನೆಗ್ಲಿಜೆನ್ಸ್ ಆಗಿ ನಾವು ಡ್ರೈವಿಂಗನ್ನು ಮಾಡ್ತಕ್ಕಂಥದ್ದು, ಆ ಒಂದು ರ್ಯಾಷನ್ ನೆಗ್ಲಿಜೆನ್ಸ್ ಡ್ರೈವಿಂಗ್ನಿಂದ ಬೇರೆಯವರಿಗೆ ಅಪಘಾತ ಮಾಡಿಬಿಟ್ಟು ಆ ಅಪಘಾತದಿಂದ ಅವರು ಸಾವು ಉಂಟಾಗುತ್ತಕ್ಕಂಥದ್ದು, ಮರಣ ಉಂಟಾಗುತ್ತಕ್ಕಂಥದ್ದೇನಿದೆ, ಇದು ಅತಿ ಪ್ರಮುಖವಾದಂಥ ಕಾರಣ ಆಗ್ತದೆ. BNS ಸೆಕ್ಷನ್ 106 ಇದಕ್ಕೆ ಅಟ್ರಾಕ್ಟ್ ಆಗ್ತದೆ. ಇನ್ನು ಎರಡನೇ ಒಂದು ಪ್ರಮುಖ ಅಂಶ ಅಂತಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಆ ಕಾರ್ಯದ ನಿರ್ಲಕ್ಷ್ಯತೆಯಿಂದ ಕೃತ್ಯ ಉಂಟಾಗಿರಬೇಕು ಅಥವಾ ಮರಣ ಉಂಟಾಗಿರಬೇಕು ಅಥವಾ ಸಾವು ಉಂಟಾಗಿರಬೇಕು. ಆಗ ಮಾತ್ರ 106 BNS 106 ಅಥವಾ IPC 304A ಅಟ್ರಾಕ್ಟ್ ಆಗತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದು ಎರಡನೇ ಅತಿ ಪ್ರಮುಖವಾದಂಥ ಅಂಶ ಆಗಿದೆ. ಇನ್ನು ಮೂರನೇ ಒಂದು ಅಂಶ ಅಂತಂದ್ರೆ ನಾವು ಮಾಡುವಂಥ ಕೆಲಸ ಕಾರ್ಯದೊಳಗಡೆ ಬೇರೆಯವರನ್ನ ಕೊಲ್ಲಬೇಕು ಅಥವಾ ಅವರು ಮರಣ ಹೊಂದಬೇಕು ಎಂಬತಕ್ಕಂಥ ಯಾವುದೇ ವಿಧವಾದಂಥ ಇಂಟೆನ್ಷನ್ ಉದ್ದೇಶ ನಮಗಿರೋದಿಲ್ಲ ಮತ್ತು ಅದರ ಜ್ಞಾನನೂ ಕೂಡ ನಮಗೆ ಇಲ್ಲದೇ ಇರತಕ್ಕಂಥ ಸಂದರ್ಭದಿಂದ
ಅಚಾನಕ್ ಆಗುವಂಥ ತಪ್ಪುಗಳಿಂದ BNS 106 ಸೆಕ್ಷನ್ನು ಅಟ್ರಾಕ್ಟ್ ಆಗ್ತಕ್ಕಂಥದ್ದು ಕಾರಣ ಆಗ್ತದೆ ಅಂತೇಳಿ ನಾವು ಹೇಳಬೇಕಾಗುತ್ತೆ. ನಮಗೆ ಯಾವುದೇ ವಿಧವಾದಂಥ ಜ್ಞಾನನೂ ಕೂಡ ಇರೋದಿಲ್ಲ ಈ ಥರ ಆಗುತ್ತೆ ಅಂತೇಳಿ. ಉದಾಹರಣೆಗೆ ಹೇಳ್ಬೇಕಂತಂದರೆ ಅದು ರಸ್ತೆ ಅಪಘಾತಗಳಿರ್ಬೋದು, ಅಥವಾ ಯಾವುದೇ ಒಂದು ರೋಗಿ ಹಾಸ್ಪಿಟಲ್ಗೆ ವೈದ್ಯಕೀಯ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ವೈದ್ಯರು ತಮ್ಮ ಟ್ರೀಟ್ಮೆಂಟನ್ನು ಸರಿ ಮಾಡಲಾರ್ದೆ ಅವರ ನಿರ್ಲಕ್ಷ್ಯತನದಿಂದ ಆ ರೋಗಿ ಸಾವು ಉಂಟಾಗ್ಬೋದು ಅಥವಾ ರೋಗಿಯ ಮರಣ ಉಂಟಾಗ್ಬೋದು. ಮತ್ತು ಇಬ್ಬರು ವ್ಯಕ್ತಿಗಳು ಜಗಳ ಆಡುವಂಥ ಸಂದರ್ಭದೊಳಗಡೆ ಒಬ್ಬ ವ್ಯಕ್ತಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅವನು ಸಾಯ್ತಾನೆ ಅಂತೇಳಿ ಮಾಡುವಂಥ ವ್ಯಕ್ತಿಗೆ ಗೊತ್ತಿರೋದಿಲ್ಲ, ಇಂಟೆನ್ಷನ್ ಅವನನ್ನು ಸಾಯಿಸ್ಬೇಕಂತೇಳಿ ಸಹ ಇರೋದಿಲ್ಲ, ಅವನಿಗೆ ಜ್ಞಾನವೂ ಇರೋದಿಲ್ಲ. ಸುಮ್ಮನೆ ಎಲ್ಲೋ ತಳ್ಳಿದಂಥ ಸಂದರ್ಭದಲ್ಲಿ ಅವನು ಕಲ್ಲಿಗೆ ಬಿದ್ದು ಯಾವುದಕ್ಕೂ ತಗುಲ್ಬಿಟ್ಟು ಅವನು ಮರಣ ಹೊಂದಿದಂಥ ಸಂದರ್ಭ ಏನಿದೆ, ಇದೆಲ್ಲದೂ ಸಹ ನಿರ್ಲಕ್ಷ್ಯದಿಂದ ಉಂಟಾಗುವಂಥ ಸಾವು ನೋವುಗಳು. ಇದನ್ನು ನಾವು IPC ಸೆಕ್ಷನ್ 304A ಮತ್ತು BNS 106ನಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದನ್ನು ನಾವು ಕಲ್ಪಬಲ್ ಹೋಮಿಸೈಡ್ ಅಂತೀವಿ, ಆದರೆ ಇದನ್ನು ಕೊಲೆ ಅಂತೇಳಿ ಪರಿಗಣಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ ಕೆನಾಟ್ ಬಿಕಮ್ ಅಮೌಂಟ್ ಎ ಮರ್ಡರ್ ಅಂತೇಳಿ ನಾವು ಹೇಳ್ಬೋದು. ಸೊ ಈ BNS ಸೆಕ್ಷನ್ 106ನಲ್ಲಿ ಹಲವಾರು ವಿಧವಾಗಿರ್ತಕ್ಕಂಥ ಕಾರಣಗಳನ್ನು ನಾವಿಲ್ಲಿ ಕೊಡ್ತೀವಿ. ನಿರ್ಲಕ್ಷ್ಯದಿಂದ ಮರಣ ಉಂಟಾಗಲಿಕ್ಕೆ, ಸಾವು ಉಂಟಾಗಲಿಕ್ಕೆ 106 ಕ್ಲಾಸ್ 1 ನೋಡಿದಾಗ ಜನರಲ್ ಕಾಸಸ್ಗಳು, ಸಾಮಾನ್ಯ ಕಾರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಅದು ಅಪಘಾತ ಇರ್ಬೋದು, ವಾಹನದ ಮೂಲಕ ರ್ಯಾಷನ್ ನೆಗ್ಲಿಜೆನ್ಸ್ ಡ್ರೈವ್ ಮಾಡಿ ಅಪಘಾತ ಮಾಡ್ತಕ್ಕಂಥ ಇರ್ಬೋದು, ರಿಜಿಸ್ಟರ್ಡ್ ಮೆಡಿಕಲ್ ಆಫೀಸರ್ಸ್ಗಳು, ಡಾಕ್ಟರ್ಸ್ಗಳು ಮಾಡುವಂಥ ನಿರ್ಲಕ್ಷ್ಯತನದ ಕಾರಣಗಳಿರ್ಬೋದು. ಇದು 106 ಕ್ಲಾಸ್ 2ದಲ್ಲಿ ಬರ್ತದೆ. ಇನ್ನು 106 ಕ್ಲಾಸ್ 2ದಲ್ಲಿ ಇನ್ನೊಂದು ಅತಿ ಪ್ರಮುಖವಾದಂಥ ಅಂಶ ಬರ್ತದೆ, ಅದಂದರೆ ಇಟ್ ಅಂಡ್ ರನ್ ಅಂತೇಳಿ ನಾವು ಹೇಳ್ತೀವಿ. ಸೊ BNS 106 ಕ್ಲಾಸ್ 2 ಇಟ್ ಅಂಡ್ ರನ್ ಬಗ್ಗೆ ಹೇಳ್ತಾ ಇದೆ. ಇಟ್ ಅಂಡ್ ರನ್ ಅಂತಂದರೆ ಡ್ರೈವ್ ಮಾಡ್ತಕ್ಕಂಥದ್ದು ಆಕ್ಸಿಡೆಂಟ್ ಮಾಡಿ ಪೊಲೀಸರಿಗೆ ಸಿಗಲಾರ್ದಂಗೆ ತಪ್ಪಿಸ್ಕೊಂಡು ಓಡಿ ಹೋಗುತ್ತಕ್ಕಂಥದ್ದು ಏನಿದೆಯಲ್ಲ, ಆ ಇಟ್ ಅಂಡ್ ರನ್ ಅಂತೇಳಿ ನಾವು ಹೇಳ್ತೀವಿ. ಆ ಇಟ್ ಅಂಡ್ ರನ್ನಿಂದ ಯಾವುದೇ ವ್ಯಕ್ತಿ ಮರಣ ಅಥವಾ ಸಾವು ಉಂಟಾದರೆ ಅದು ಸಹ ಒಂದು ಅತಿ ಪ್ರಮುಖವಾದಂಥ ಸಿವಿಯರು ನಿರ್ಲಕ್ಷ್ಯದಿಂದ ಉಂಟಾಗಿರತಕ್ಕಂಥ ಸಾವು ಅಥವಾ ಮರಣ ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ. ಈ ರೀತಿ ಕಲ್ಪಬಲ್ ಹೋಮಿಸೈಡನ್ನು IPC ಸೆಕ್ಷನ್ 304A ಮತ್ತು ಅಥವಾ ಇದನ್ನು BNSನಲ್ಲಿ 106 ಸೆಕ್ಷನ್ ಅಡಿಯಲ್ಲಿ ತಂದುಬಿಟ್ಟು ಇದು ಒಂದು ಅತಿ ಸಿವಿಯರ್ ಆಗಿರ್ತಕ್ಕಂಥ ಅಪರಾಧ ಅಂತೇಳಿ ಪರಿಗಣಿಸಲಾಗ್ತದೆ. ಇಂಥ ಒಂದು ಅಪರಾಧಕ್ಕೆ ಶಿಕ್ಷೆಯನ್ನು ಸಹ ಕೊಡಲಾಗ್ತದೆ. ಅತಿ ಪ್ರಮುಖವಾದಂಥ ಶಿಕ್ಷೆ ಸಿವಿಯರ್ ಆಗಿರ್ತಕ್ಕಂಥ ಶಿಕ್ಷೆಯಲ್ಲಿರ್ತದೆ. ಆ ಶಿಕ್ಷೆ ಅಂತಂದರೆ ಕಡಿಮೆ ಅಂತಂದ್ರೂ ಕೂಡ 7 ವರ್ಷದವರೆಗೆ ಜೈಲು ಶಿಕ್ಷೆ ಇರ್ಬೋದು ಮತ್ತು ದಂಡ. 7 ವರ್ಷದ ಜೈಲು ಶಿಕ್ಷೆ ಮತ್ತು ದಂಡ ಈ ಎರಡನ್ನೂ ಸಹ ವಿಧಿಸುವಂಥ ಒಂದು ಅಪರಾಧ ಆಗ್ತದೆ ಕಲ್ಪಬಲ್ ಹೋಮಿಸೈಡ್ ಅಥವಾ ನಿರ್ಲಕ್ಷ್ಯತನದಿಂದ ಉಂಟಾಗತಕ್ಕಂಥ ಸಾವು ಅಥವಾ ಮರಣಕ್ಕೆ ಅಂತೇಳಿ ನಾವಿಲ್ಲಿ ಕಾನೂನಿನಲ್ಲಿ ತಿಳ್ಕೋಬೇಕಾಗುತ್ತೆ. ಹೀಗಾಗಿ ಯಾವುದೇ ಒಂದು ನಾವು ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸದ ಬಗ್ಗೆ ನಿರ್ಲಕ್ಷ್ಯತೆಯಿಂದ ತೋರಿಸಿದಾಗೆ ಭಾಳ ಸೂಕ್ಷ್ಮದಿಂದ ಶಿಸ್ತಿನಿಂದ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಅದು ಡ್ರೈವಿಂಗ್ ಮಾಡ್ತಕ್ಕಂಥದ್ದಿರ್ಬೋದು, ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದಿರ್ಬೋದು, ನಾವು ಯಾವುದೇ ಸಂದರ್ಭದಲ್ಲಿ ವೈಮನಸ್ಸು ವೈಷಮ್ಯ ಜಗಳಗಳು ಬಂದಂಥ ಸಂದರ್ಭ ಇರ್ಬೋದು, ಗುಂಪು ಘರ್ಷಣೆ ಆಗಿರ್ತಕ್ಕಂಥ ಸಂದರ್ಭಗಳಿರ್ಬೋದು, ಎಲ್ಲ ಸಂದರ್ಭಗಳಲ್ಲಿ ನಾವು ಮಾಡುವಂಥ ಕಾರ್ಯದಿಂದ ಯಾವುದೇ ಕೃತ್ಯ ನಡೀಬಾರ್ದು. ಒಂದು ವೇಳೆ ನಡೆದಿದ್ದೇ ಆದರೆ ಆ ಕೃತ್ಯ IPC ಸೆಕ್ಷನ್ 304A ಮತ್ತು ಬದಲಾಗಿ ಬಂದಿರತಕ್ಕಂಥ ಹೊಸ ಕಾನೂನು BNS ಸೆಕ್ಷನ್ನು 106 ಕ್ಲಾಸ್ 1 ಕ್ಲಾಸ್ 2ದಲ್ಲಿ ಬರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಕಲ್ಪಬಲ್ ಹೋಮಿಸೈಡ್ ಇಟ್ ಈಸ್ ನಾಟ್ ಅಮೌಂಟ್ ಟು ಬಿ ಎ ಮರ್ಡರ್ ಅಂತಿದ್ರೂ ಸಹ ಇಟ್ ಈಸ್ ಎನ್ ಎ ಸಿವಿಯರ್ ಕ್ರೈಮ್ ಎಂಬತಕ್ಕಂಥದ್ದನ್ನು ಕಕ್ಷಿದಾರರು, ಸಾರ್ವಜನಿಕರು, ನೀವುಗಳೆಲ್ಲರೂ ಸಹ ತಿಳ್ಕೋಬೇಕೆಂಬತಕ್ಕಂಥ ಹಿನ್ನೆಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಈ ವಿಡಿಯೋನ ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದೇನೆ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.